ನಾನಿವತ್ತು 2024 ಗ್ಲೋಬಲ್ ಎಲೆಕ್ಟ್ರಿಕ್ ಕಾರ್ ಅವಾರ್ಡ್ ವಿನ್ ಆಗಿರುವಂಥ ಕಾರ್ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಇಂಡಿಯಾದಲ್ಲೇ ಒಂದು ಕೊರಿಯನ್ ಆಟೋಮೇಕರ್ ಕಾರ್, ಅದು ಫ್ಲ್ಯಾಗ್ಶಿಪ್ ಕಾರ್ ಅಂತಲೇ ಹೇಳ್ಬೋದು. ಆ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವುದು ಅಂತಂದರೆ ಇಟ್ಸ್ ನನ್ ಅದರ್ ದ್ಯಾನ್ ಕಿಯಾ EV6 ಗೈಸ್. ಸಾರಿ ಗೈಸ್, ಇಟ್ಸ್ EV9 ಆ್ಯಕ್ಚುಲಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದಿಸ್ ಇಸ್ ಅ ಫ್ಲ್ಯಾಗ್ಶಿಪ್ ಕಾರ್ ಇನ್ ದ ಕಿಯಾ ಲೈನಪ್ ಅಂತಾನೆ ಹೇಳ್ಬೋದು. ಫಸ್ಟು ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆ್ಯಕ್ಚುಲಿ ವೈಟ್ ಕಲರ್ ಕೊಟ್ಟಿದ್ದಾರೆ. ಇಟ್ ಗಿವ್ಸ್ ಅ ಸಾರ್ಟ್ ಆಫ್ ಪ್ರೀಮಿಯಮ್ ಅಪೀಲ್ ಅಂತಲೂ ಹೇಳ್ಬೋದು. ಬಟ್ ಯಾವುದೇ ಬಟನ್ ಪ್ರೆಸ್ ಮಾಡಿದ್ರು ಕಿಯಾ ಅನ್ನೋದು ಆ್ಯಕ್ಚುಲಿ ಗ್ಲೋ ಅಪ್ ಆಗುತ್ತೆ. ಆ್ಯಂಡ್ ಇದು ಬಂದು ಮುಂದ್ಗಡೆ ಫ್ರಂಟ್ ಸ್ಟೋರೇಜ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ. ಈ ಕಾರ್ದು ಪ್ರೈಸ್ ಎಷ್ಟು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಕಾರ್ ಪ್ರೈಸ್ ತಿಳ್ಕೊಂಡ್ಮೇಲೆ ನೀವು ಏನಂತ ಕಮೆಂಟ್ ಮಾಡ್ತೀರಾ ಗೊತ್ತು. ಇಷ್ಟೊಂದು ಅಮೌಂಟ್ಗೆ ಯಾರು ಗುರು ಈ ಕಾರೆಲ್ಲ ತೊಗೋತಾರೆ ಅಂತ ನೀವು ಹೇಳ್ತೀರಾ ಅಂತ ನಂಗೆ ಗೊತ್ತು. ಈ ಕಾರು ಯಾರು ತೊಗೋತಾರೆ ಏನು ಕತೆ ಅನ್ನೋದು ಈ ಕಲಾಗೈಸ್ ಮಾಡ್ತಾ ಇರೋದು. ಒಂದು ಬ್ರ್ಯಾಂಡು ಫ್ಲ್ಯಾಗ್ಶಿಪ್ ವೆಹಿಕಲ್ ಯಾವ ರೀತಿ ಇರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತಲೇ ಈ ರಿವ್ಯೂ ಮಾಡ್ತಾ ಇರೋವಂಥದ್ದು. ಇವನ್ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಲೈಕ್ ಫ್ಲ್ಯಾಗ್ಶಿಪ್ ವೆಹಿಕಲ್ಸ್ಗಳು ಯಾವ ರೀತಿ ಇರುತ್ತೆ, ಏನೇನೆಲ್ಲ ಫೀಚರ್ಸ್ಗಳು ಆಫರ್ ಮಾಡ್ತಾ ಇರ್ತಾರೆ, ಏನು ಕತೆ. ಸೊ ಎಲ್ಲನೂ ಒಂದು ತಿಳ್ಕೊಳ್ಳೋ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಏನೇನೆಲ್ಲ ಈ ಕಾರಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಲಕ್ಸುರಿಯಸ್ ಆಗಿದೆ, ಏನು ಕತೆ, ಸೊ ಎಲ್ಲನೂ ತಿಳಿಸ್ಕೊಡ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಈ ಕಾರ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಮಾಗಡಿ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ದಿಸ್ ಈಸ್ ಸೌತ್ ಇಂಡಿಯಾ ಲಾರ್ಜೆಸ್ಟ್ ಕಿಯಾ ಶೋರೂಮ್ ಅಂತಲೇ ಹೇಳ್ಬೋದು. ಒಂಥರ ಫ್ಲ್ಯಾಗ್ಶಿಪ್ ಶೋರೂಮ್ ಅಂತಲೂ ಹೇಳ್ಬೋದು. ಸೊ ಫ್ಲ್ಯಾಗ್ಶಿಪ್ ಶೋರೂಮಲ್ಲಿ ಫ್ಲ್ಯಾಗ್ಶಿಪ್ ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನೀವ್ಯಾವುದಾದ್ರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಎಕ್ಸ್ಟೀರಿಯರ್ಗೆ GT ಲೈನ್ ಎಕ್ಸ್ಟೀರಿಯರ್ ಸ್ಟೈಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ GT ಲೈನ್ ಅನ್ನೋದು ಇಟ್ಸ್ ಅ ವೇರಿಯಂಟ್ ಅಂತ ಹೇಳ್ಬೋದು. ಈ ಕಾರಲ್ಲಿ SDRL ಅಂತ ಕೊಟ್ಟಿದ್ದಾರೆ, ಅಂದರೆ ಸ್ಟಾರ್ ಮ್ಯಾಪ್ DRL ಅಂತ. DRL ಡಿಸೈನ್ ಮಾಡಿರೋ ವೇಗೆ ಈ ಥರ ನೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಆನ್ ಆದಾಗ ಇಂಡಿಕೇಟರ್ DRL ಪ್ಲೇಸ್ ತೊಗೊಳುತ್ತೆ. ಹೆಡ್ಲ್ಯಾಂಪ್ ಕೂಡ ತುಂಬ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದೀಸ್ ಆರ್ ಇಂಟೆಲಿಜೆಂಟ್ ಕ್ಯೂಬ್ LED ಹೆಡ್ಲ್ಯಾಂಪ್ ಅಂತ ಹೇಳ್ತಾರೆ. ಬೇಸಿಕ್ಲಿ ಪ್ರೊಜೆಕ್ಟರ್ಸ್ ಆ್ಯಕ್ಚುಲಿ. ಆ್ಯಂಡ್ 12 ಕ್ಯೂಬ್ ಕೊಟ್ಟಿದ್ದಾರೆ. ಲೋ ಬೀಮ್ ಮತ್ತು ಹೈ ಬೀಮ್ಗೆ ಸಿಂಗಲ್ ಪ್ರೊಜೆಕ್ಟರ್ಸಲ್ಲಿ ವರ್ಕ್ ಆಗುತ್ತೆ. ಇಲ್ಲೇನು ಗ್ಲೋ ಅಪ್ ಆಗ್ತಿಲ್ಲ, ಇದನ್ನು ಡಿಜಿಟಲ್ ಪ್ಯಾಟರ್ನ್ ಲೈಟ್ನಿಂಗ್ ಗ್ರಿಲ್ ಅಂತ ಹೇಳ್ತಾರೆ. ನೈಟ್ ಟೈಮಲ್ಲಿ ಆ್ಯಕ್ಚುಲಿ ತುಂಬ ಒಂದು ಡಿಫ್ರೆಂಟ್ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ದಿಸ್ ಈಸ್ ಅ ಫಂಕ್ಷನಲ್ ವೆಂಟ್ ಗೈಸ್. ಬ್ರೇಕ್ಸ್ ಏನಿದೆ ಅದನ್ನು ಕೂಲ್ ಮಾಡೋಕ್ಕೆ ವೆಂಟ್ ಕೊಟ್ಟಿದ್ದಾರೆ. ಈ ಫ್ಲಾಪ್ಸ್ ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬೇಸಿಕ್ಲಿ ಓಪನ್ ಆದರೆ ಬ್ಯಾಟ್ರಿ ಕೂಲಿಂಗ್ ಸಿಸ್ಟಮ್ಗೆ ಕೊಟ್ಟಿರ್ತಾರೆ. ತುಂಬ ಬ್ಯಾಟ್ರಿ ಹೀಟ್ ಆಯಿತು ಅಂತಂದರೆ ಅದನ್ನ ಕೂಲಿಂಗ್ ಮಾಡ್ಕೊಳ್ಳೋಕ್ಕೆ ಓಪನ್ ಮಾಡುತ್ತೆ, ಬೇಡ ಅಂತಂದಾಗ ಕ್ಲೋಸ್ ಆಗುತ್ತೆ. ಬೇಸಿಕ್ಲಿ ಆಟೋ ಶಟರ್ಸ್ ಅಂತ ಹೇಳ್ತೀವಿ ಅದನ್ನು. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ರೆಡಾರ್ ಪ್ಯಾನಲು. ಈ ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ. 27 ಆಟೋನಮಸ್ ಫೀಚರ್ಸ್ ಬರುತ್ತೆ. 1, 2, 3 ರೆಡಾರ್ ಮುಂದ್ಗಡೆ ಬರುತ್ತೆ, ಹಿಂದ್ಗಡೆ ರೆಡಾರ್ 2 ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಲೇನ್ ಡಿಪಾರ್ಚರ್ ವಾರ್ನಿಂಗು, ಲೇನ್ ಕೀಪ್ ಅಸಿಸ್ಟು, ಟ್ರಾಫಿಕ್ ಸೈನ್ ಡಿಟೆಕ್ಷನ್ ಆಗಿರ್ಬೋದು, ಎಲ್ಲ ಅಲ್ಲಿಂದ ವರ್ಕ್ ಆಗುತ್ತೆ. ಆ್ಯಂಡ್ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಫ್ರಂಟ್ ಬ್ರೇಕಿಂಗ್ ಆಗಿರ್ಬೋದು, ಅಥವಾ ಡಿಸ್ಟೆನ್ಸ್ ಸ್ಪೀಡ್ ಸೆಟ್ ಮಾಡೋಕ್ಕಾಗಿರ್ಬೋದು. ಸೊ ಎಲ್ಲ ಫಂಕ್ಷನಾಲಿಟೀಸ್ ಮುಂದ್ಗಡೆ ರೆಡಾರಿಂದ ವರ್ಕ್ ಆಗುತ್ತೆ. ಆ್ಯಂಡ್ ಮುಂದ್ಗಡೆಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೈಡ್ ಸೆನ್ಸರ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೊಂದು ಸೆನ್ಸರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾರೆ. ಮಿಕ್ಕಿದ 3 ಆ ಕಡೆ ಬರುತ್ತೆ. ಮುಂದ್ಗಡೆಯಿಂದ ಮಾತ್ರ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ಗುರು ಗಾಡಿ. ನಾರ್ಮಲ್ ಬೇರೆ ಕಿಯಾ ಕಾರ್ಸ್ ಇಂಡಿಯಾದಲ್ಲಿ ಏನು ನೋಡ್ತೀವಿ ಅದ್ರ ಥರ ಇಲ್ವೇ ಇಲ್ಲ. ಬಟ್ ದಿಸ್ ಗಿವ್ಸ್ ಅ ಸಾರ್ಟ್ ಆಫ್ ವೈಬ್ ಆಫ್ ಎ ಸಿರಾಸ್. ಆ್ಯಕ್ಚುಲಿ ಸಿರಾಸ್ ಲಾಂಚ್ ಮಾಡಿದಾಗಲೇ ಹೇಳಿದರು ಇಟ್ಸ್ ಅ ಕಾಂಬಿನೇಷನ್ ಆಫ್ EV9 ಆ್ಯಂಡ್ ಕಾರ್ನಿವಲ್ ಅಂತ. ಸೊ ತುಂಬ EV9 ಬಿಟ್ಸ್ಗಳನ್ನ ಸಿರಾಸಲ್ಲಿ ನೋಡ್ತೀವಿ. ಇದು ಬಂದು ಏರೋ ಇನ್ಸರ್ಟ್ಸ್ ಇರುವಂತಹ ಅಲಾಯ್ ಡಿಸೈನ್. ಇದೇನು ಟ್ರಯಾಂಗಲ್ ಶೇಪ್ ನೋಡ್ತೀರಾ, ಅದೇ ಸೇಮ್ ಟ್ರಯಾಂಗಲ್ ಶೇಪ್ ಸಿರಾಸಲ್ಲೂ ಇರುವಂಥದ್ದು ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ ಟೈರ್ ಸೈಜ್ ಮಾತ್ರ ಮ್ಯಾಸಿವ್ ಆಗಿದೆ ಗುರು. 275/50 R20 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ. ಲಿಟ್ರಲಿ ಗಾಡಿ ಎಷ್ಟು ದೊಡ್ಡದು ಅಂತಂದರೆ 5 ಮೀಟರ್ಸ್ ಇದೆ ಅಂತ ಹೇಳ್ಬೋದು ಲೆಂತಲ್ಲಿ. ವೀಲ್ ಬೇಸು 3 ಮೀಟರ್ಸ್ ಇದೆ. ಈ ಕಾರಲ್ಲಿ 3 ರೋ ಸೀಟಿಂಗ್ ಲೇಔಟ್ ಬರುತ್ತೆ. ವೀಲ್ ಬೇಸ್ ದೊಡ್ಡದು ಮಾಡಿ ಎಷ್ಟಾಗುತ್ತೋ ಅಷ್ಟು ಕಂಫರ್ಟ್ನ ಕ್ಯಾಬಿನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈ ಕಾರಲ್ಲಿ 360 ಕ್ಯಾಮ್ರಾ ಕೊಟ್ಟಿದ್ದಾರೆ. 360 ಕ್ಯಾಮ್ರಾ ನೆಸೆಸರಿ ಇದೆ, ಬಿಕಾಸ್ ಇಷ್ಟು ಹ್ಯೂಜ್ ಕಾರ್ನ ಪಾರ್ಕ್ ಮಾಡಬೇಕು ಅಂತಂದರೆ ಸುತ್ತಮುತ್ತ ಏನಿದೆ ಅಂತ ಅನ್ನೋದು ಕಾಣಬೇಕಾಗತ್ತೆ. ಇಷ್ಟು ಹ್ಯೂಜ್ ಕಾರಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ ಅ ಮೆಮೊರಿ ಫಂಕ್ಷನ್ ಆ್ಯಂಡ್ ಹೀಟಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಡೋರ್ ಹ್ಯಾಂಡಲ್ ಇದೆಯಲ್ಲ, ಸೊ ಲಾಕ್ ಮಾಡಿದಾಗ ಒಳಗೆ ಹೋಗುತ್ತೆ, ಅನ್ಲಾಕ್ ಮಾಡಿದಾಗ ಆಚೆ ಬರುತ್ತೆ. ಸೊ ಯಾವ ಕಾರ್ ಅಂತ ನೆನಪಾಯ್ತಾ? ರೇಂಜ್ ರೋವರ್ ಗೈಸ್. ಎಸ್, ರೇಂಜ್ ರೋವರಿಂದ ಇನ್ಸ್ಪೈರ್ ಆಗಿರುವಂತಹ ಡೋರ್ ಹ್ಯಾಂಡಲ್ಸ್ ಅಂತ ಹೇಳ್ಬೋದು. ಎಷ್ಟು ಹಿಂದಕ್ಕೆ ಹೋಗ್ಬೇಕು ನಾನು ಅಂತಂದರೆ ಸೂಪರ್ ವ್ಯೂ ಹಾಕೊಂಡು ಕಂಪ್ಲೀಟ್ ಹಿಂದಕ್ಕೆ ಹೋದ್ರೆ ನನ್ನ ಮಗನ ಕ್ಯಾಮ್ರಾ ಅಲ್ಲಿ ಫಿಟ್ ಆಗಲ್ಲ ಫ್ರೇಮಲ್ಲಿ, ಅಷ್ಟು ಹ್ಯೂಜ್ ಇದೆ ಆ್ಯಕ್ಚುಲಿ ಗಾಡಿ. ಆ್ಯಂಡ್ ಈ ಕಡೆಗೆ ಬಂದರೆ ಚಾರ್ಜಿಂಗ್ ಲಿಟ್ ಕೊಟ್ಟಿದ್ದಾರೆ. ಬರೀ ಪ್ರೆಸ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಆ್ಯಕ್ಚುಲಿ. ನೋಡಿ, ಏನು ಅಂದರೆ ಕಾರ್ ಅನ್ಲಾಕ್ ಆಗಿರಬೇಕು. ಅನ್ಲಾಕ್ ಆಗಿಲ್ಲ ಅಂದರೆ ಇದು ಚಾರ್ಜಿಂಗ್ ಲಿಟ್ ಓಪನ್ ಆಗಲ್ಲ. ಸೊ ಇಲ್ಲೇ ಚಾರ್ಜಿಂಗ್ ಹಾಕೋದು. ಆ್ಯಂಡ್ ವೆಹಿಕಲ್ ಟು ಲೋಡ್ ಕೂಡ ಇಲ್ಲೇ ವರ್ಕ್ ಆಗುವಂಥದ್ದು.
6.6 kW ವೆಹಿಕಲ್ ಟು ಲೋಡ್ ವರ್ಕ್ ಆಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಬಾರ್ ಅಥವಾ ಚಾರ್ಜಿಂಗ್ ಎಷ್ಟಿದೆ ಅಂತ ಅನ್ನೋದು ಇಲ್ಲಿ ಇಂಡಿಕೇಟ್ ಕೂಡ ಮಾಡುತ್ತೆ. ಕ್ಲೋಸ್ ಮಾಡಬೇಕು ಅಂತಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಕಂಪ್ಲೀಟ್ ಎಲ್ಲನೂ ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಎಲ್ ಶೇಪ್ ಅಥವಾ ಒಂದು ವಿಚಿತ್ರವಾದ ವರ್ಟಿಕಲ್ ಟೈಪ್ ಟೈಲನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಕೇಟರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ GT ಲೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು LED ಫಾಗ್ ಲ್ಯಾಂಪ್. ಆ್ಯಕ್ಚುಲಿ ಹಿಂದ್ಗಡೆಗೂ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇದು ಸೈಡ್ ಸೆನ್ಸರು, ಇಲ್ಲೊಂದು ಸೆನ್ಸರು ಮತ್ತು ಇಲ್ಲೊಂದು ಸೆನ್ಸರ್, ಮಿಕ್ಕಿದ 3 ಆ ಕಡೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಇಲ್ಲೊಂದು ನೋಡ್ತೀರಾ ಆ್ಯಂಡ್ ಇಲ್ಲೂ ಒಂದು ಕ್ಯಾಮ್ರಾ ನೋಡ್ತೀರಾ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಕ್ಲಿಯರ್ ಸೈಡ್ ಕ್ಯಾಮ್ರಾ ಅಂತ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಒಳಗೆ ಹೋದಾಗ ತೋರಿಸ್ತೀನಿ. ವೈಪರ್ ಆ್ಯಕ್ಚುಲಿ ಹಿಡನ್ ಆಗಿ ಕೊಟ್ಟಿದ್ದಾರೆ, ಅಷ್ಟು ಈಸಿಯಾಗಿ ಕಾಣಲ್ಲ. ರೇಂಜ್ ರೋವರ್ದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆದಂಗಿದೆ ಆ್ಯಕ್ಚುಲಿ Kia EV9. ಆ್ಯಂಡ್ ಎಲೆಕ್ಟ್ರಿಕ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ಓಪನ್ ಮಾಡೋಕ್ಕೆ ಅಲ್ಲಿ ಬಟನ್ ಬರುತ್ತೆ. ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಟೇಲ್ ಗೇಟ್ ಓಪನ್ ಆಗುತ್ತೆ. ಬೂಟ್ ಬಂದು 333 ಲೀಟ್ರ್ ಬೂಟ್ಗಳು, ಒನ್ ಆಫ್ ದಿ ಮ್ಯಾಸಿವ್ ಬೂಟ್ ಅಂತ ಹೇಳ್ತೀನಿ ನಾನು. ಈ ಸೀಟ್ ಏನಿದೆಯಲ್ಲ ಕಂಪ್ಲೀಟಾಗಿ ಇಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದು. ಅದು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು 3rd ರೋ ಡೌನ್ ಮಾಡೋಕ್ಕೆ ಈ ಸೀಟನ್ನ, ಆ್ಯಂಡ್ ಇದು ಬಂದು 2nd ರೋ ಸೀಟ್ ಇದೆಯಲ್ಲ ಅದನ್ನು ಡೌನ್ ಮಾಡೋಕ್ಕೆ, ಇದು ಬಂದು ಈ 3rd ರೋ ಡೌನ್ ಮಾಡೋಕ್ಕೆ, ಆ್ಯಂಡ್ ಇದು ಬಂದು ಆ 2nd ರೋ ಇದೆಯಲ್ಲ ಅದನ್ನು ಡೌನ್ ಮಾಡೋಕ್ಕೆ. ಸ್ಟೋರೇಜ್ ಸ್ಪೇಸ್ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಫೋಲ್ಡಿಂಗ್ಸ್ಗಳನ್ನ ಮಾಡ್ಕೋಬೋದು. ಲ್ಯಾಪ್ಟಾಪ್ ಚಾರ್ಜಿಂಗ್ ಎಲ್ಲ ಇಲ್ಲಿಂದನೇ ಮಾಡ್ಬೋದು. ಆ್ಯಂಡ್ 230 ವೋಲ್ಟ್ಸಲ್ಲಿ ಏನೆಲ್ಲ ವರ್ಕ್ ಆಗುತ್ತೋ ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಎಷ್ಟು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಡಿಟರ್ಮೈನ್ ಮಾಡ್ಬೋದು. ಬಟ್ ಒಂದು ಬೇಜಾರೇನು ಅಂತಂದರೆ ಇಷ್ಟೊಂದು ಕಾಸು ಕೊಟ್ಟರು ಕೂಡ ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸನ್ಬ್ಲಿಂಡ್ಸ್ ಕೊಟ್ಟಿದ್ದಾರೆ. ಇದೊಂದು ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ, ಬೆಟರ್ ಆಗಿರೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಕ್ಯಾಬಿನ್ ಲುಕ್ ಆಗಿರ್ಬೋದು, ವೈಬ್ ಆಗಿರ್ಬೋದು, ಒಂದು ಪ್ರೀಮಿಯಂ ಅಪೀಲ್ ಡೆಫಿನೆಟ್ಲಿ ಕೊಡುತ್ತೆ. ಸೀಟ್ಸ್ ಬಂದು ಕಂಪ್ಲೀಟ್ 2nd ರೋಗೆ ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ಅ 2+2+2 6 ಸೀಟರ್ ಕಾನ್ಫಿಗರೇಷನ್ ವೆಹಿಕಲ್ ಆ್ಯಕ್ಚುಲಿ. ಬಿಕಾಸ್ ಈ ಕಾರ್ ತೊಗೊಳ್ಳೋರು ಯಾರು ಕೂಡ ಒಂದು ನಾರ್ಮಲ್ ಯೂಸಿಗೆ ತೊಗೊಳ್ಳಲ್ಲ. ಒಂಥರ ಶೋರ್ಫರ್ ಡ್ರಿವನ್, ಬಿಸ್ನೆಸ್ ಕ್ಲಾಸ್, VIPs, CEOs ಇವ್ರುಗಳೇ ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಇವ್ರುಗಳಿಗೆ ಒಂದು VIP ಸೀಟ್ಗಳನ್ನ ಕೊಟ್ಟರೆ ಒಂದು ಲಕ್ಸುರಿ ಫೀಲ್ ಆಗಿರ್ಬೋದು, ಕಂಫರ್ಟ್ ಫೀಲ್ ಆಗಿರ್ಬೋದು ಆ ಥರ ಬರೋವಂಥದ್ದು. ಸೊ ಈ ಪರ್ಟಿಕ್ಯುಲರ್ ಸೀಟಿಗೆ ಹೀಟಿಂಗು ಮತ್ತು ವೆಂಟಿಲೇಷನ್ 2 ಆಪ್ಷನ್ಸು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. 3 ಲೆವೆಲ್ಸ್ ಬರುತ್ತೆ. ಇಲ್ಲೊಂದು ಟ್ವಿಟರ್ ಬರುತ್ತೆ, ಇಲ್ಲೊಂದು ಸ್ಪೀಕರ್ ಬರುತ್ತೆ. ಈ ಕಾರಲ್ಲಿ 14 ಸ್ಪೀಕರ್ ಬರುತ್ತೆ. ಮೆರಿಡಿಯನ್ ಆಡಿಯೋ ಸಿಸ್ಟಮು, 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ವಿಂಡೋಗೆ, ನೋಡ್ತಿರ್ಬೋದು. ಆ್ಯಂಡ್ ಅದು ಕೂಡ ಆಪರೇಟ್ ಆಗೋ ರೀತಿ ಇದೆಯಲ್ಲ ಗೈಸ್, ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಮ್ ಗುರು. ಇದು ಅಷ್ಟೇ ನೋಡಿ, ಈ ಆಪರೇಟ್ ಆಗೋ ರೀತಿ ಇದೆಯಲ್ಲ ಗೈಸ್, ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಬ್ ಕೊಡುತ್ತೆ ಮಾತ್ರ. ಆ್ಯಂಡ್ ಇಲ್ಲೂ ಒಂದು ambient ಲೈಟ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ದಿಸ್ ಈಸ್ ಅ 8-ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಗೈಸ್. ಒಂದು ಇನ್ಕ್ಲಿನೇಷನ್ ಆ್ಯಂಗಲ್ನ ಸೆಟ್ ಮಾಡ್ಬೋದು. ಅದು ಬಿಟ್ಟರೆ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಅದು ಬಿಟ್ಟರೆ ಕಾಫ್ ಸಪೋರ್ಟ್ ಇದೆಯಲ್ಲ, ಇದನ್ನು ಕಾಫ್ ಸಪೋರ್ಟ್ ಅಂತ ಹೇಳ್ತೀವಿ. ಆಚೆ ಬರ್ತಾ ಇದೆಯಲ್ಲ, ಇದು ಕಾಫ್ ಸಪೋರ್ಟ್ ಅಂತ ಹೇಳ್ತೀವಿ. ಅದನ್ನು ಕೂಡ ಮಾಡ್ಕೋಬೋದು. ಕಂಪ್ಲೀಟಾಗಿ ಸೀಟನ್ನು ತೊಟ್ಲು ಥರನೂ ಮಾಡ್ಕೋಬೋದು. ನೋಡಿ ಇವಾಗ ಹೆಂಗಾಗತ್ತೆ ಅಂತ. ಆ್ಯಂಡ್ ಬೇಕು ಅಂತಂದರೆ ಈ ಕಾಫ್ ಸಪೋರ್ಟ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಎಗೈನ್. ನೋಡಿ ಎಷ್ಟು ಮೇಲೆ ಬರ್ತಾ ಇದೆ ಅಂತ. ನೋಡಿ ಸೀಟ್ ಹೆಂಗಾಯ್ತು ಅಂತ ಅನ್ನೋದು. ಇಷ್ಟು ಮಾಡ್ಕೊಂಡ್ರೆ ಕಾಲು ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಇದನ್ನು ಕಂಪ್ಲೀಟಾಗಿ ಮುಂದಕ್ಕೆ ತಳ್ಕೊಬೋದು. ಅದಕ್ಕೆ ಎಲೆಕ್ಟ್ರಿಕ್ ಅಡ್ಜಸ್ಟು ಸೀಟ್ ಪಕ್ಕ ಕೊಟ್ಟಿದ್ದಾರೆ. ಬಾಸ್ ಮೋಡ್ ಕೂಡ ಬರುತ್ತೆ. ಆ್ಯಂಡ್ ಇಂಡಿವಿಜುವಲ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಲೆದರ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ದೀಸ್ ಆರ್ ಕಂಫರ್ಟ್ ಸೀಟ್ಸ್ ಗೈಸ್. 3rd ರೋಗೆ ಹೋಗೋಕ್ಕೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಮುಂದಕ್ಕೆ ಹೋಗುತ್ತೆ. ಅದು ಬಿಟ್ಟರೆ 2nd ರೋ ಇನ್ ಬಿಟ್ವೀನ್ ಕೂಡ ಹೋಗ್ಬೋದು. ಸ್ಪೇಸಿಂಗ್ ವೈಸ್ ಅಡಲ್ಟ್ಗೆ ಬೆಸ್ಟ್ ಪ್ಲೇಸ್ ಅಂತೂ ಅಲ್ಲ 3rd ರೋ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಆ್ಯಂಡ್ 3rd ರೋ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಇದೆ, ಟ್ವಿಟರ್ ಕೊಟ್ಟಿದ್ದಾರೆ, ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೆಡಿಕೇಟೆಡ್ ವೆಂಟ್ ಆ್ಯಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಎಲ್ಲ ಸೇಮ್ ಕನ್ವೀನಿಯನ್ಸ್ ಕೊಟ್ಟಿದ್ದಾರೆ. AC ವೆಂಟ್. ಆ್ಯಂಡ್ 2nd ರೋ ಮತ್ತು 3rd ರೋಗೆ ಟೆಂಪರೇಚರ್ ಮತ್ತು ಬ್ಲೋಯರ್ ಸ್ಪೀಡ್ ಇಲ್ಲಿಂದನೇ ಸೆಟ್ ಮಾಡ್ಬೋದು. ಬಿಕಾಸ್ ಈ ಕಾರಲ್ಲಿ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಟೆಂಪರೇಚರ್ ಕಂಟ್ರೋಲರು, ಬ್ಲೋಯರ್ ಸ್ಪೀಡು, AC ಆನ್ ಆ್ಯಂಡ್ ಆಫು, ಆ್ಯಂಡ್ AC ಎಲ್ಲಿಗೆ ಬೇಕು ಅನ್ನೋ ಮೋಡ್ ಕೂಡ ಸೆಟ್ ಮಾಡ್ಬೋದು. ಆ್ಯಂಡ್ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. 2nd ರೋ ಮತ್ತು 3rd ರೋಗೆ AC ಕಂಟ್ರೋಲ್ ಯೂನಿಟ್ ಇದು. ಆ್ಯಂಡ್ ಬಾಸ್ ಮೋಡ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಈ ಸೀಟನ್ನು ಮುಂದಕ್ಕೆ ತಳ್ಬೋದು. ನೋಡಿ ಗೈಸ್, ಪೂರ್ತಿ ಮುಂದಕ್ಕೆ ತಳ್ಳಿದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ತೊಟ್ಲು ಥರ ಮಾಡ್ಕೋಬೋದು ಅಂತ. ಇವಾಗ ನೋಡಿ ತೊಟ್ಲು ಥರ ಮಾಡ್ತೀನಿ. ಸ್ವಲ್ಪ ಕಾಲು ಟಚ್ ಆಗುತ್ತೆ ನನಗೆ. ಲೈಕ್ ತುಂಬ 6 ಫೀಟ್ ಹೈಟ್ ಇದ್ದೀರಾ ಅಂತಂದರೆ ಅವಾಗ ನಿಮಗೆ ಮೇ ಬಿ ಇದು ವರ್ಕ್ ಆಗಲ್ಲ ಅಂತ ಅನ್ಕೋತೀನಿ. ಆ್ಯಾವ್ರೇಜ್ ಹೈಟ್ 5'5", 5'6" ಇದ್ದೀರಾ ಅಂತಂದರೆ ಅವರಿಗೆ ಈ ಥರ ಆರಾಮಾಗಿ ಕೂತ್ಕೋಬೋದು. ನೋಡಿ ಎಷ್ಟು ಕಂಫರ್ಟ್ ಆಗಿದೆ ಅಂತ ಅನ್ನೋದು. ಇವನ್ ಹೆಡ್ ರೆಸ್ಟ್ ಕುಷನ್ ಕೂಡ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಪಿಲ್ಲೋಗಳು ಮಲ್ಕೊಂಡ್ರೆ ಆರಾಮಾಗಿ ಹೆಡ್ ಆ್ಯಕ್ಚುಲಿ ಈ ಹೆಡ್ ರೆಸ್ಟ್ ಒಳಗೆ ಸಿಂಕ್ ಆಗ್ತಾ ಇದೆ. ಸೊ ಅಷ್ಟು ಸಾಫ್ಟ್ ಇದೆ ಆ್ಯಕ್ಚುಲಿ. ಸೊ ಒಂದೆಲ್ಲೋ ಒಂಥರ ಹಾರ್ಡ್ ಫೀಲ್ ಇಲ್ಲ ಹೆಡ್ ರೆಸ್ಟಲ್ಲಿ. ಸೊ ದಟ್ಸ್ ದ ಲಕ್ಸುರಿ ಆ್ಯಂಡ್ ದ ಕಂಫರ್ಟ್ ಗೈಸ್. ಲಕ್ಸುರಿ ಕಾರ್ಸ್ ಅಂದರೆ ಸ್ಮಾಲ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನನಗಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆ್ಯಂಡ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದಕ್ಕೆ ಮಸಾಜಿಂಗ್ ಫಂಕ್ಷನ್ ಬರುತ್ತೆ ಸೀಟ್ಸ್ಗೆ. ನೋಡಿ ಇದು ಕಂಟಿನ್ಯೂಸ್ ಒತ್ತಿಡ್ಕೊಂಡ್ರೆ ಇವಾಗ ಆನ್ ಆಯಿತು. ಮೋಡ್ ಇದೆ. ಮೋಡ್ ಪ್ರೆಸ್ ಮಾಡಿದ್ರೆ ಇವಾಗ ನನಗೆ ಇಲ್ಲಿ ಮತ್ತು ಮೇಲ್ಗಡೆ ಮತ್ತು ಲೋಯರ್ ಬ್ಯಾಕು ಮತ್ತು ಬಟ್ಟಲ್ಲಿ ಸೊ ಅಲ್ಲಿ ಮಸಾಜಿಂಗ್ ಬರ್ತಾರೆ. ಬೇಸಿಕ್ಲಿ ಈ ಝೋನಲ್ಲಿ ಮಸಾಜಿಂಗ್ ಆಗ್ತಾಯಿದೆ. ಬೇರೆ ಮೋಡ್ ಬೇಕು ಅಂತಂದರೆ ಮೋಡ್ 2 ಬಂತು. ಸೊ ಡಿಫ್ರೆಂಟ್ ಟೈಪ್ ಆಫ್ ಮಸಾಜಿಂಗ್ ಬಂತು ಇವಾಗ ನನಗೆ. ಆ್ಯಂಡ್ ಇದನ್ನು ಚೇಂಜ್ ಮಾಡಿದ್ರೆ ಮೋಡ್ 3. ಬರೀ ಲೋಯರ್ ಬ್ಯಾಕಿಗೆ ಮಾತ್ರ ಇವಾಗ ಮಸಾಜಿಂಗ್ ಆಗ್ತಾಯಿದೆ. ಆ್ಯಂಡ್ ಇಂಟೆನ್ಸಿಟಿ ಎಷ್ಟು ಬೇಕು ಅದನ್ನು ಕೂಡ ಇದೆ. ನೋಡಿ ಲೋ ಅಂತಿದೆ, ಇವಾಗ ಒತ್ತಿದ್ರೆ ಹೈಗೆ ಬಂತು. ಸೊ 2 ಟೈಪ್ ಆಫ್ ಇಂಟೆನ್ಸಿಟಿ ಕೂಡ ಇಲ್ಲಿ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಈವನ್ ಈ ಸೈಡ್ದು ಮಸಾಜಿಂಗು
ಈ ಕಡೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸ್ಕ್ರೀನು. ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಆ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆ್ಯಂಡ್ ಇದರದ್ದು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಬಂತು ಅಂತ ನೋಡಿ, ಕಂಪ್ಲೀಟ್ ಕೆಳಗೋಯ್ತು, ಸ್ವಲ್ಪ ಮೇಲ್ ಬಂತು. ಎಸ್, ಹೈಟ್ ಅಡ್ಜಸ್ಟ್ಮೆಂಟ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟ್ರೇ ಜೊತೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟ್ರೇ ಕೆಳಗಡೆ ಸೀಕ್ರೆಟ್ ಸ್ಪೇಸ್ ಥರ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲೂ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೈಡ್ ಕೂಡ ಅದೇ ಸೇಮ್ ಲೈಟ್ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಕರ್ಟನ್ ಏರ್ ಬ್ಯಾಗ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಲಿಟ್ರಲಿ ಫ್ರೀಕಿಂಗ್ 10 ಏರ್ ಬ್ಯಾಗ್ಸ್ ಬರುತ್ತೆ ಈ ಕಾರಲ್ಲಿ. ಎಲ್ಲೆಲ್ಲಿ ಏರ್ ಬ್ಯಾಗ್ ಇದೆ ಅಂತ ನಿಮಗೆ ಗೊತ್ತಾಗೋಕ್ಕೆ ಒಂದು ಫೋಟೋ ಕೂಡ ಹಾಕಿದ್ದೀನಿ, ನೋಡ್ತಿರ್ಬೋದು. ಈ ಕರ್ಟನ್ ಏರ್ ಬ್ಯಾಗ್ ಏನಿದೆ ಈ ಸೈಡಿಂದ ಎಕ್ಸ್ಟೆಂಡ್ ಆಗಿ ಇವನ್ ಥರ್ಡ್ ರೋರ್ಗೂ ಹೋಗುತ್ತೆ. ಬಿಕಾಸ್ ಇಲ್ಲಿ ನೋಡಿ ಸಿ ಪಿಲ್ಲರ್ ಮೇಲೂ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಮಧ್ಯದಲ್ಲಿ ಇದೆಲ್ಲ ಇವನ್ ಇಲ್ಲೂ ಕೂಡ ಆ್ಯಕ್ಚುಲಿ ಏರ್ ಬ್ಯಾಗ್ ಡಿಪ್ಲಾಯ್ ಮಾಡಿದ್ದಾರೆ. ಸೊ ದಟ್ ಸೈಡ್ ಕ್ರ್ಯಾಶ್ ಆಯಿತು, ಇಂಪ್ಯಾಕ್ಟ್ ಆಯಿತು ಅಂತಂದಾಗ ಸೈಡ್ಗೆ ಹೋಗಿ ಹೊಡ್ಕೊಳ್ಳೋದು ಮಾಡೋದು ಎಲ್ಲನೂ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಕ್ರ್ಯಾಶ್ ಏನಾರು ಆಯಿತು ಅಂದಾಗ ಈ ಕಾರಲ್ಲಿ ಇರುವಂತಹ ಎಲ್ಲ ಏರ್ ಬ್ಯಾಗ್ಗಳು ಓಪನ್ ಆಗುತ್ತೆ. ನಿಮ್ಮನ್ನ ಮ್ಯಾಕ್ಸಿಮಮ್ ಸೇಫ್ಟಿ ಅಂತೂ ಕೊಡುತ್ತೆ. ಡ್ರೈವರ್ ಸೈಡಿಗೆ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ಲಿ ಇದು ಡ್ರೈವರ್ ಸೀಟ್ ಹೀಟಿಂಗಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇದು ಬಂದು ಡ್ರೈವರ್ ಸೀಟ್ ವೆಂಟಿಲೇಷನ್ಗೆ ಕೊಟ್ಟಿರೋದು. ಇದು ಬಂದು ಸ್ಟೇರಿಂಗ್ ಹೀಟಿಂಗಿಗೆ ಕೊಟ್ಟಿರೋದು. ಆ್ಯಂಡ್ ಇದು ಬಂದು ಮೆಮೊರಿ ಫಂಕ್ಷನ್ಸ್ಗೆ ಕೊಟ್ಟಿರೋವಂಥದ್ದು. ಇಲ್ಲಿ ಬಂದು ಓದಿಸ್ತೀನಿ ಏನಾಗುತ್ತೆ ನೋಡಿ. ಸೀಟ್ ಒಂಥರ ಒಳಗೋಯ್ತು, ಸ್ವಲ್ಪ ಹಿಂದಕ್ಕೆ ಬಂತು, ಕಾಫ್ ಕೂಡ ಒಳಗೋಯ್ತು, ಸ್ಟೇರಿಂಗ್ ಕೂಡ ಮೇಲೆ ಬಂತು. ಬಟ್ ಅದೇ ಇವಾಗ 2 ಒತ್ತೀನಿ ನೋಡಿ ಸೀಟ್ ಯಾವ ಥರ ಇತ್ತು, ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗ್ತಾ ಇದೆ. ಇದು ನಾನು ಅದಕ್ಕೆ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಡ್ರೈವರ್ ಸೀಟ್ಗೂ ಆ್ಯಕ್ಚುಲಿ ಒಂದು ರಿಲ್ಯಾಕ್ಸೇಷನ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ಕಾಫ್ ಮೇಲೆ ಬರುತ್ತೆ, ಸೀಟ್ ಒಂಥರ ತೊಟ್ಲು ಥರ ಆಗುತ್ತೆ. ಆ್ಯಂಡ್ GT ಲೈನ್ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು. ದಿಸ್ ಈಸ್ ಅ 18 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ ಗೈಸ್. ಲಿಟ್ರಲಿ 18 ವೇ. ಯೋಪ್ಪು ಮರೆಯ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ನನಗೆ ಗಾಬರಿ ಆಗೋಯ್ತು ಗುರು. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಕಾಫ್ದು 4 ವೇ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಇದು ಕೊಟ್ಟಿರೋದು. ಆ್ಯಂಡ್ ಇದು ಬಟ್ ಸಪೋರ್ಟ್ ಅಡ್ಜಸ್ಟ್ಮೆಂಟ್ಗೆ ಕೊಟ್ಟಿರೋದು. ಬೇಕು ಅಂದರೆ ಸ್ವಲ್ಪ ಮೇಲಿಕ್ಕೆ ಎತ್ಕೋಬೋದು ಬಟ್ ಸಪೋರ್ಟ್ಗೆ. ಆ್ಯಂಡ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ತೊಟ್ಲು ಆ್ಯಂಗಲ್ ಎಷ್ಟು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇದು ಲಂಬರ್ ಸಪೋರ್ಟ್ಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಸೀಟ್ ಟು ಸೈಡ್ ಸಪೋರ್ಟ್ ಏನಿದೆ ಅದ್ರದ್ದು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಬೇಸಿಕ್ಲಿ ನಿಮ್ಮನ್ನ ಸೈಡಿಂದ ಹಗ್ ಮಾಡ್ದಂಗೆ ಇರುತ್ತೆ. ಇಲ್ಲೂ ಕೂಡ ಏರ್ ಬ್ಯಾಗ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು ನೀವು. ಇದನ್ನು ಫ್ರಂಕ್ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಮುಂದ್ಗಡೆ ಸ್ಟೋರೇಜ್ಗೆ ಫ್ರಂಕ್ ಅಂತ ಹೇಳ್ತೀವಿ, ಹಿಂದ್ಗಡೆ ಸ್ಟೋರೇಜ್ ಸ್ಪೇಸ್ಗೆ ಟ್ರಂಕ್ ಅಂತ ಹೇಳ್ತೀವಿ. ದಿಸ್ ಈಸ್ ಅ 20 kg ಲೋಡ್ ತೊಗೊಳುತ್ತೆ. ನೋಡಿ ಇಲ್ಲಿ 20 kg ಅಂತ ತೊಗೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅ 52 ಲೀಟರ್ ಕೆಪಾಸಿಟಿ. ಆ್ಯಂಡ್ ಲೈಟ್ ಕೊಟ್ಟಿರಾ? ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ದಿಸ್ ಈಸ್ ವೆರಿ ಮಚ್ ಯೂಸಬಲ್ ಅಂತಲೇ ಹೇಳ್ತೀನಿ. ಸಣ್ಣ ಪುಟ್ಟ ಐಟಮ್ಸ್ಗೆ ಆರಾಮಾಗಿ ಇಟ್ಕೋಬೋದು. ಈ ಸೀಟ್ಸ್ಗೆ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಎರಡೂ ಬರುತ್ತೆ ವಿತ್ ದ ಸ್ಟೇರಿಂಗ್ ವೀಲ್ ಆ್ಯಸ್ ವೆಲ್. ಕಾರ್ ಎಕ್ಸಿಟ್ ಆಗುವಾಗ ಸೀಟ್ ಹಿಂದೆ ಹೋಗುತ್ತೆ ಆ್ಯಂಡ್ ಡೋರ್ ಕ್ಲೋಸ್ ಆದಮೇಲೆ ಮುಂದೆ ಬರುತ್ತೆ. ಎಗೇನ್ ಎಂಟರ್ ಆಗುವಾಗ ಸೀಟ್ ಹಿಂದೆ ಹೋಗುತ್ತೆ ಆ್ಯಂಡ್ ಸ್ಟೇರಿಂಗ್ ಕೂಡ ಮೇಲೆ ಹೋಗುತ್ತೆ. ಇದರಿಂದ ಎಂಟ್ರಿ ಎಕ್ಸಿಟ್ ಆಗೋಕ್ಕೆ ಈಸಿ ಇರುತ್ತೆ. ಸೊ ಸ್ಟೇರಿಂಗು, ಸೀಟು ಮತ್ತು ಮಿರರು ಇದಿಷ್ಟಕ್ಕೂ ಮೆಮೊರಿ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ಸೀಟ್ ಯಾವ ರೀತಿ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಸ್ಟೇರಿಂಗ್ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಮಿರರ್ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆ ನಂಬರಿಗೆ ಸೆಟ್ ಮಾಡಿಬಿಟ್ಬಿಟ್ರೆ ಮತ್ತೆ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಯಾವುದೇ ಆ್ಯಂಗಲಲ್ಲಿ ಇದ್ದರೂ ಹೆಂಗೆ ಇದ್ರು ಆ ನಂಬರ್ ಪ್ರೆಸ್ ಮಾಡಿದ ತಕ್ಷಣ ನೀವು ಯಾವ ರೀತಿ ಸೆಟ್ ಮಾಡಿರ್ತೀರೋ 3 ಅದೇ ರೀತಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಶಿಫ್ಟ್ ಬೈ ವೈರ್ ಟೆಕ್ನಾಲಜಿಲಿ ಈ ಒಂದು ಗೇರ್ ಲಿವರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಕೋ ಡ್ರೈವರ್ ಸೀಟ್ಗೂ ಕೂಡ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಎರಡೂ ಬರುತ್ತೆ. ಆ್ಯಂಡ್ ಇದು ಬಂದು 12 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ಗಳು. ಮೇಲೆ ಕೆಳಗೆ ಆಡುತ್ತೆ, ಒಳಗೆ ಹೊರಗೇನೂ ಆಡುತ್ತೆ. ಸೊ ಎಸ್, ಎಲೆಕ್ಟ್ರಿಕ್ ಸ್ಟೇರಿಂಗು ಕಂಪ್ಲೀಟಾಗಿ 4 ಸ್ಪೋಕ್ ಸ್ಟೇರಿಂಗ್ ವೀಲ್. ಇದು ಡ್ರೈವ್ ಮೋಡ್ಸು, ಟೆರೆನ್ ಮೋಡ್ಸು ಇಲ್ಲಿ ಕೊಟ್ಟಿದ್ದಾರೆ. ಸೊ ಡ್ರೈವ್ ಮೋಡ್ಸ್ ನೋಡ್ತಿರ್ಬೋದು, ಈಕೋ, ನಾರ್ಮಲ್, ಸ್ಪೋರ್ಟ್, ಮೈ ಡ್ರೈವ್. ಸ್ಪೋರ್ಟ್ ಡ್ರೈವ್ ಮೋಡ್ಗೆ ಓಕೆ ಗೈಸ್, ಸೀಟು ಡ್ರೈವ್ ಮೋಡ್ಸಿಗೆ ಕಾನ್ಫಿಗರೇಷನ್ ಆಗಿದೆಯಾ? ನನಗಿಲ್ಲಿ ಇದು ಮೂಮೆಂಟಿಗೆ ಫೀಲ್ ಆಗ್ತಾಯಿದೆ. ಸ್ಪೋರ್ಟ್ ಮೋಡ್ಗೆ ಹಾಕಿದ್ರೆ ಇದು ನನ್ನ ಹಗ್ಗು ಮಾಡ್ದಂಗಿದೆ. ಬಂದ್ಬಿಟ್ಟು ಹಿಂದ್ಗಡೆಯಿಂದ ಯಾರೋ ಒಬ್ಬರು ಬಂದು ಬಾಗುರು ಅಂತ ಹಿಂಗೆ ತಬ್ಕೊಂಡಂಗೆ ಫೀಲ್ ಆಗ್ತಾಯಿದೆ ಗುರು ನನಗೆ. ಇನ್ನೊಂದ್ಸಲ ಮಾಡಿ ನೋಡ್ತೀನಿ ತಡ್ರಿ. ಮೈ ಡ್ರೈವು ಇವಾಗ ರಿಲೀಸ್ ಮಾಡ್ತು ಇದು. ಇವನು ಸೀಟ್ಸ್ ಕೂಡ ಸ್ಪೋರ್ಟ್ಸ್ ಸೀಟ್ ಮೋಡಿಗೆ ಬಂದಂಗಿದೆ ಆ್ಯಕ್ಚುಲಿ. ಇದು ಸ್ಪೋರ್ಟ್ಸ್ ಮೋಡ್ ಅಂತಂದಾಗ ಕಾರ್ ಕಂಪ್ಲೀಟಾಗಿ ಡೈನಾಮಿಕ್ ಆಗಬೇಕಲ್ವಾ. ಸೊ ಫುಲ್ ಪವರಲ್ಲಿ ಇದ್ದಾಗ ಹ್ಯಾಡ್ ಆಕ್ಸಿಲರೇಷನ್ ಮಾಡ್ತಾ ಇದ್ದೀರಾ ಅಥವಾ ಅಗ್ರೆಸಿವ್ ಕಾರ್ನರ್ ತೊಗೋತಿದ್ದೀರಾ ಅಂದಾಗ ಸೀಟಿಂದ ಆಚೆ ಈಚೆ ಹೋಗೋಕೆ ಬಿಡಲ್ಲ ಈ ಸೈಡ್ ಸಪೋರ್ಟ್ಗಳು. ಸಿರೋಸಲ್ಲಿ ಏನು ನೋಡ್ತಾ ಇದ್ವಲ್ಲ, 30 ಇಂಚ್ ಟ್ರಿನಿಟಿ ಪ್ಯಾನೋರಾಮಿಕ್ ಸ್ಕ್ರೀನ್ ಅಂತ ಅದೇ ಸ್ಕ್ರೀನ್ ಇಲ್ಲೂ ಕೊಟ್ಟಿರುವಂಥದ್ದು. 5 ಇಂಚ್ AC ಸ್ಕ್ರೀನ್ ಕೊಟ್ಟಿರುವಂಥದ್ದು. 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, 12.3 ಇಂಚ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಕೊಟ್ಟಿದ್ದಾರೆ. ಕರೆಂಟ್ ಟ್ರಿಪ್ಪು, ಆಫ್ಟರ್ ಚಾರ್ಜಿಂಗ್ ಡೇಟಾ, ಲಾಸ್ಟ್ ರಿಸರ್ಟ್ ಡೇಟಾ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಮತ್ತು ಪವರ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಇದಿಷ್ಟು ಹೇಳುತ್ತೆ. ಆ್ಯಂಡ್ ಇದು ಬಂದು ಕಂಪಸ್ಸು ಮತ್ತು ಮ್ಯಾಪ್ ಕನೆಕ್ಟ್ ಮಾಡೋದಾಗ ಅದು ತೋರಿಸುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇದು ಬಂದು ಎಡಾಸ್ ರಿಲೇಟೆಡ್ ಕೊಟ್ಟಿರುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ಇವನ್ ಕಿಯಾ ಲೋಗೋ ನೋಡಿ ಇಲಿಮಿನೇಟ್ ಆಗ್ತಿರೋದು ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಬಟ್ ನಾರ್ಮಲ್ ಆಗಿ ನೋಡಿದ್ರೆ ಮೆಟಲ್ ಫಿನಿಶ್ ಥರ ಕಾಣುತ್ತೆ. ಬಟ್ ಕೈ ಇಟ್ಟರೆ ಇಲ್ಯುಮಿನೇಷನ್ ಇದೆ ಆ್ಯಕ್ಚುಲಿ. ಎಸ್, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಐ ಪೆಡಲ್ ಡ್ರೈವ್ ಕೂಡ ಬರುತ್ತೆ. ಬೇಸಿಕ್ಲಿ ಮ್ಯಾಕ್ಸಿಮಮ್ ರೀಜನ್ ಅದು. ಆ್ಯಂಡ್ ಕಾರ್ ಕಂಪ್ಲೀಟಾಗಿ ಹಾಲ್ಟಿಗೆ ಬರುತ್ತೆ, ಆ ಥರದ್ದೊಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇವಿ ಮೋಡ್ ಕೂಡ ಬರುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ. ಎಷ್ಟು ಬ್ಯಾಟ್ರಿ ಇದೆ, ರೇಂಜು ಮತ್ತು ಸ್ಟ್ಯಾಟಿಸ್ಟಿಕ್ಸು, ಬ್ಯಾಟ್ರಿ ಯಾವುದಕ್ಕೆ ಎಷ್ಟೆಷ್ಟು ಯೂಸ್ ಆಗಿದೆ ಅನ್ನೋ ಡೇಟಾ ಕೂಡ ಇಲ್ಲಿ ಹೇಳುತ್ತೆ. ವ್ಯಾಲೆಟ್ ಮೋಡ್ ಕೂಡ ಇದೆ. ಆ್ಯಂಡ್ ವೆಹಿಕಲ್ ಡಯಾಗ್ನೋಸ್ಟಿಕ್ಸಲ್ಲಿ ನಿಮಗೆ ಕಾರಲ್ಲಿ ಏನಾದ್ರು ಎರರ್ ಇತ್ತು ಅಂತಂದರೆ ಅದನ್ನು ಕೂಡ ಇಲ್ಲಿ ಹೇಳುತ್ತೆ. ಡ್ರೈವ್ ಅಸಿಸ್ಟೆನ್ಸ್ ಅಂತ ಬರುತ್ತೆ, ವೆಲ್ ಟು ಎಡಾಸು, ಅದ್ರ ರಿಲೇಟೆಡ್ ಫಂಕ್ಷನಾಲಿಟಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವ್ ಮೋಡ್ಸಿಗೆ ಬಂದರೆ ಇಲ್ಲಿ ನೋಡಿ ಮೈ ಡ್ರೈವ್ ಮೋಡ್ ಅಂತ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಮೋಟರ್ ಯಾವ ರೀತಿ ವರ್ಕ್ ಆಗಬೇಕು, ಈಕೋ, ನಾರ್ಮಲ್, ಸ್ಪೋರ್ಟ್, ಬೇಸಿಕ್ಲಿ ಡ್ರೈವ್ ಮೋಟರ್ ಆ್ಯಂಡ್ ಸ್ಟೇರಿಂಗೂ ಕೊಟ್ಟಿದ್ದಾರೆ ನೋಡಿ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್. ಸೊ ನಾರ್ಮಲ್ಗೆ ಹಾಕೊಂಡ್ರೆ ಒಂದು ಕಂಫರ್ಟ್ ಸ್ಟೇರಿಂಗ್ ವೀಲ್ ಇರುತ್ತೆ, ಸ್ಪೋರ್ಟ್ಸ್ ಹಾಕೊಂಡ್ರೆ ಕಂಪ್ಲೀಟ್ ಸ್ಟಿಫ್ ಆಗುತ್ತೆ. ಒಂದು ಡೈನಾಮಿಕ್ ಆಗಿ ಕಾರ್ ಹೆಂಗೆ ಡ್ರೈವ್ ಮಾಡೋಕ್ಕೆ ಬೇಕಾಗುತ್ತೋ ಅದನ್ನೆಲ್ಲ ಇಲ್ಲಿಂದನೇ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಲೈಟ್ಸಿಗೆ ಬಂದರೆ ಆ್ಯಕ್ಚುಲಿ ಏಮೆಂಟ್ ಲೈಟು 64 ಕಲರ್ ಬರುತ್ತೆ, ಸಿಂಗಲ್ ಕಲರ್. ಇಲ್ಲಿ ಬಂದರೆ ಮಲ್ಟಿ ಮೋಡ್ಸ್ ಬರುತ್ತೆ ನೋಡಿ. ಇವಾಗ ಬ್ಲೂಗೆ ಹಾಕ್ಬಿಟ್ಟು ಓಕೆ ಕೊಟ್ಟರೆ ಎಲ್ಲ ಕಡೆನೂ ಬ್ಲೂಗೆ ಬರುತ್ತೆ ನೋಡಿ. ಇಲ್ಲೆಲ್ಲ ಕಂಪ್ಲೀಟ್ ಬ್ಲೂ ಆಯಿತು. ಡೋರಲ್ಲೂ ಎಂಬಿಯಂಟ್ ಲೈಟ್ ಇದೆ, ಇಲ್ಲೂ ಎಂಬಿಯಂಟ್ ಲೈಟ್ ಇದೆ ಆ್ಯಂಡ್ ಕೆಳಗಡೆನೂ ಎಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ. ಫುಟ್ವೇಲಲ್ಲಿ ಎಂಬಿಯಂಟ್ ಲೈಟ್ ಇದೆ, ಬಟ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಆ್ಯಂಡ್ ಎಲ್ಲೆಲ್ಲಿ ಎಂಬಿಯಂಟ್ ಲೈಟ್ ಇದೆ ಅಂದರೆ ನೀಟಾಗಿ ಗೊತ್ತಾಗೋಯ್ತು ಗುರು ಬ್ಲೂಗೆ ಹಾಕಿದ ತಕ್ಷಣ. ಸೊ ನೈಟ್ ಟೈಮಲ್ಲಿ ಕ್ಯಾಬಿನ್ ಆ್ಯಕ್ಚುಲಿ ಎನ್ಹಾನ್ಸ್ ಮಾಡೋದೇ ಎಂಬಿಯಂಟ್ ಲೈಟು. ಹೆಡ್ಸಪ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ಸ್ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಅಡಾಸ್ ರಿಲೇಟೆಡ್ ಡೇಟಾ ಕೂಡ ಇದರಲ್ಲಿ ತೋರಿಸುತ್ತೆ. ಆ್ಯಂಡ್ ಈ ಕಾರಲ್ಲಿ ಕಿಯಾ ಕನೆಕ್ಟ್ ಕಾರ್ ಫೀಚರ್ಸ್ ಬರುತ್ತೆ, 100+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಬರುತ್ತೆ. ಮೊಬೈಲ್ ಥ್ರೂ ನೀವು ಕಾರ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಕಾರ್ ಎಲ್ಲಿ ಹೋಗ್ತಾ ಇದೆ, ಏನು ಕತೆ, ಲೊಕೇಶನ್ ಆಗಿರ್ಬೋದು, ಟ್ರ್ಯಾಕಿಂಗ್ ಆಗಿರ್ಬೋದು, ಜಿಯೋ ಫೆನ್ಸಿಂಗ್ ಎಲ್ಲನೂ ಮಾಡ್ಬೋದು. ಆ್ಯಂಡ್ ಓವರ್ ದಿ ಏರ್ ಅಪ್ಡೇಟ್ ಕೂಡ ಬರುತ್ತೆ. ಬೇಸಿಕ್ಲಿ ನಮ್ಮ ಮೊಬೈಲಿಗೆ ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತಲ್ಲ, ಆ ಥರನೇ ಮನೆಯಲ್ಲೇ ಕೂತ್ಕೊಂಡು ಅಪ್ಡೇಟ್ ಮಾಡ್ಬೋದು. ಸರ್ವಿಸ್ ಸೆಂಟ್ರಿಗೆ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇರಲ್ಲ. ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಹೇಳಿದ್ನಲ್ಲ, ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಟೆಂಪ್ರೇಚರ್ 17, ಅದ್ರ ಟೆಂಪ್ರೇಚರ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಬಂದರೆ ಸ್ವಿಚಬಲ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಕನೆಕ್ಟಿವಿಟಿ ಪ್ಲಸ್ ಚಾರ್ಜಿಂಗ್ ಎರಡಿಗೂ ಶಿಫ್ಟ್ ಆಗುತ್ತೆ. ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಬರೀ ಚಾರ್ಜಿಂಗು. ಆ್ಯಂಡ್ Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇದು ಬಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಂಪ್ಲೀಟ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಇರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಳಗೆ ಕಪ್ ಹೋಲ್ಡರ್ಸ್ ಇದೆ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಆಗು ಕನ್ವರ್ಟ್ ಮಾಡ್ಬೋದು ಇದನ್ನ. ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ, 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋಕ್ಕೆ, ಹಿಲ್ ಡಿಸೆಂಟ್ ಕಂಟ್ರೋಲು, ಆಟೋ ಹೋಲ್ಡ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ಆ್ಯಂಡ್ 360 ಕ್ಯಾಮ್ರಾ ವೈಸ್ ಕ್ಲಾರಿಟಿ ಸಿಕ್ಕಾಪಡೆ ಚೆನ್ನಾಗಿದೆ. ವೀಲ್ ತಿರುಗಿಸಿದ್ರೆ ವೀಲ್ ಯಾವ ಕಡೆ ತಿರುಗ್ತಾ ಇದೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ತೋರಿಸುತ್ತೆ. ಬ್ಲೈಂಡ್ ವ್ಯೂ ಅಲರ್ಟ್ ಅಂತೂ ಕೊಟ್ಟಿದ್ದಾರೆ. ಯಾವ ಸೈಡ್ ಹಿಂಗೆ ಇಂಡಿಕೇಟರ್ ಆಗ್ತಿರೋ ಆ ಸೈಡ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ನಿಮ್ಮ ಪಕ್ಕದಲ್ಲಿರೋ ಬ್ಲೈಂಡ್ ಸ್ಪಾಟ್ ಅವಾಯ್ಡ್ ಆಗುತ್ತೆ, ಯಾರಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರ್ ಸೈಟ್ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ, ಒಂದು ಸ್ಪಾಯ್ಲರ್ ಕೆಳಗಡೆ ಕ್ಯಾಮ್ರಾ ಹೇಳಿದ್ನಲ್ಲ, ಅದು ಇಲ್ಲಿ ಕೊಟ್ಟಿದ್ದಾರೆ. ಇದು ಆಟೋ ಡಿಮ್ಮಿಂಗ್ ಮಿರರು ಆಯಿತಾ. ಅಪಾರ್ಟ್ ಫ್ರಮ್ ದಟ್ ಇದನ್ನು ಸ್ವಿಚ್ ಮಾಡಿದ್ರೆ ಹಿಂಗೆ ನೋಡಿ ಕ್ಯಾಮ್ರಾ ತೋರಿಸ್ತಾರೆ. ಸೊ ಹಿಂದ್ಗಡೆ ಯಾರು ಇದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗೋದು ಗುರು. ಬ್ರೈಟ್ನೆಸ್ ಆ್ಯಕ್ಚುಲಿ ಇವಾಗ ಬರ್ತಾ ಇರೋವಂಥದ್ದು, ಯಾವ ಬ್ರೈಟ್ನೆಸ್ ಬೇಕು ಅಂದರೆ ಅದು ಮಾಡ್ಕೋಬೋದು. ಇದು ಕ್ಯಾಮ್ರಾ ಆ್ಯಂಗಲ್ ನೋಡಿ ಇವಾಗ ಮೇಲೆ ಹೋಗುತ್ತೆ ನೋಡಿ, ಮೇಲೆ ಹೋಗ್ತಾ ಇದೆ. ಸೊ ನಿಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಕೂಡ ಇಲ್ಲಿಂದ ನೋಡ್ಕೋಬೋದು. ಲಿಟ್ರಲಿ ಒಳ್ಳೆ HD ಕ್ಯಾಮ್ರಾ DSLR ಥರ ಇದೆ ಗುರು. ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಇದೆ ಮಾತ್ರ, ಸಿಕ್ಕಾಪಟ್ಟೆ ಎಷ್ಟಾಯಿತು ಮಾತ್ರ. ಏನಕ್ಕೆ ಇದು ಕೊಟ್ಟಿರೋದು ಅಂತಂದರೆ, ಈಗ ನೋಡಿ ಸ್ವಿಚ್ ಮಾಡ್ತೀನಿ, ನೋಡಿದಾಗ ಹಿಂದ್ಗಡೆ 3rd ರೋಲ್ ಕೂತಿದ್ದಾರೆ ಅಂತಂದರೆ ಯಾರು, ನಮಗೆ ವಿಸಿಬಿಲಿಟಿ ಕಂಪ್ಲೀಟ್ ಜೀರೋ ಆಗುತ್ತೆ. ವಿಂಡ್ ಸ್ಕ್ರೀನ್ದು, ರಿಯರ್ ವಿಂಡ್ ಸ್ಕ್ರೀನ್. ಅವಾಗ ಹಿಂದ್ಗಡೆ ಯಾರು ಬರ್ತೀವ್ರು ನೋಡಬೇಕು ಅಂದಾಗ ಸ್ವಿಚ್ ಮಾಡ್ಕೊಳ್ಳಿ, ಪಟ್ ಅಂತ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗುತ್ತೆ. ಅವು ಕೂಲ್ ಇಸ್ ದಟ್ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಲಕ್ಸುರಿ ಕಾರ್ ಅಂತ ಎಲ್ಲಿ ಗೊತ್ತಾಗೋರು ಅನ್ಸೋದು, ಈ ಕಾರಲ್ಲಿ ಯೂಸ್ ಮಾಡಿರುವಂತಹ ಕ್ವಾಲಿಟಿ ಮತ್ತು ಮಟೀರಿಯಲ್ಸ್ ನೋಡಿದಾಗ. ಈಗ ಕೊಟ್ಟಿರೋಂಥ ಲೈನಿಂಗ್ ಇದೆಯಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಲೈನಿಂಗ್ ಇದೆ ಮಾತ್ರ. ಒಳ್ಳೆ ಲಕ್ಸುರಿ ಫೀಲ್ ಕಾರು ಇವಾಗ ನನಗೆ ಆ್ಯಕ್ಚುಲಿ ಬರ್ತಾ ಇದೆ ಸ್ವಲ್ಪ. ಇದಂತೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಇದೆ ಗುರು. ಉಜ್ಕೊಂಡು ಕೂತಿರ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಮಿರರು ಮತ್ತು ಲೈಟು ಎರಡೂ ಕೊಟ್ಟಿದ್ದಾರೆ. ಇದ್ರ ಡೋರ್ ಓಪನ್ ಮಾಡಿದ ತಕ್ಷಣ ಅದನ್ನ ಆ್ಯಕ್ಟಿವೇಟ್ ಆಗುತ್ತೆ. ಇವನ್ ಈ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿರ್ತಾರೆ. ಇದನ್ನು ಎಕ್ಸ್ಟೆಂಡ್ ಆಗುತ್ತೆ ಫಸ್ಟ್, ಅದನ್ನು ನೋಡೋಣ ತಡ್ರಿ. ಎಕ್ಸ್ಟೆಂಡ್ ಆಗುತ್ತೆ ಗೈಸ್ ನೋಡಿ, ಎಕ್ಸ್ಟೆಂಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಪಕ್ಕದಲ್ಲಿ ಸನ್ ಬ್ಲಾಕ್ ಮಾಡ್ಕೊಳಕ್ಕೆ ಆ್ಯಕ್ಚುಲಿ ಯೂಸ್ ಆಗುತ್ತೆ. ಇಲ್ಲಿಂದ ಸನ್ ಹೊಡಿತಿತ್ತು ಅಂದರೆ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಬ್ಲಾಕ್ ಆಗುತ್ತೆ. ಸೊ ಎಕ್ಸ್ಟೆಂಡರ್ ಸನ್ವೈಸರ್ ಕೊಟ್ಟಿರೋದು ಇಟ್ಸ್ ಅ ವೆರಿ ಯೂಸ್ಫುಲ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ರೋಗು ಆ್ಯಕ್ಚುಲಿ ಸನ್ ರೂಫ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಕ್ಲೋಸ್ ಆಗಿರೋದು ಕಾಣ್ತಿದೆ ಅನ್ಕೋತೀನಿ. ಇಲ್ಲೂ ಒಂದು ಕೊಟ್ಟಿದ್ದಾರೆ. ಇದರದ್ದು ಓಪನ್ ಮಾಡೋಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಓಪನ್ ಆಯಿತು. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ, ಇದ್ದದ್ದು ಒತ್ತಿದ್ರೆ ಅಲ್ಲಿ ಬರೀ ಬ್ಲೈಂಡ್ ಮಾತ್ರ ಓಪನ್ ಆಗುತ್ತೆ, ಆ ಗ್ಲಾಸ್ ಓಪನ್ನೇ ಆಗಲ್ಲ. ದಟ್ ಈಸ್ ಅ ಫಿಕ್ಸ್ಡ್ ಗ್ಲಾಸ್ ರೂಪ್ ಆ್ಯಕ್ಚುಲಿ. ಅದೊಂದು ಓಪನಿಂಗ್ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಯಾರ್ದು ಬೇಸಿಕ್ ಡೀಟೇಲ್ಸ್ ಅಥವಾ ಬ್ಯಾಟ್ರಿ ಕಿಲೋವಾಟ್ ಬಗ್ಗೆ ಏನು ಮಾತಾಡಿಲ್ಲ ನಾನು. 99.8 ಕಿಲೋವಾಟ್ ಬ್ಯಾಟ್ರಿ ಕೊಟ್ಟಿರುವಂಥದ್ದು. 2 ಮೋಟ್ರ್ ಬರುತ್ತೆ ಆ್ಯಕ್ಚುಲಿ. ಫ್ರಂಟ್ ಆಕ್ಸಿಲ್ಗೆ 1 ಮೋಟ್ರು, ರಿಯರ್ ಆಕ್ಸಿಲ್ಗೆ 1 ಮೋಟ್ರು, 2 ಮೋಟ್ರ್ ಕನೆಕ್ಟ್ ಮಾಡಿದ್ದಾರೆ. 2 ಮೋಟ್ರ್ ಕೂಡ ಇಟ್ ಪ್ರೊಡ್ಯೂಸಸ್ ಅ ಸಿಮಿಲರ್ ಪವರ್ ಆ್ಯಂಡ್ ಟಾರ್ಕ್ ಆ್ಯಕ್ಚುಲಿ. ಸೊ 2 ಮೋಟ್ರ್ ಕೂಡ ಕಂಬೈನ್ ಮಾಡಿದ್ರೆ 384 ಹಾರ್ಸ್ ಪವರ್ ಆ್ಯಂಡ್ 700 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಮೋಟರ್ ಬಂದು 192 Nm ಟಾರ್ಕ್ ಮತ್ತು 350 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 0 to 100 ಆಲ್ಮೋಸ್ಟ್ 5.3 ಸೆಕೆಂಡ್ಸಲ್ಲಿ ಮಾಡುತ್ತೆ. ಆ್ಯಂಡ್ ಇದ್ರ ವೆಯ್ಟ್ ಬಂದು 2400 kgs ಬರುತ್ತೆ. ಇಷ್ಟು ಹೆವಿ ವೆಯ್ಟ್ ಇರೋ ಕಾರು ಇಷ್ಟು ಫಾಸ್ಟಾಗಿ ಆಕ್ಸಿಲರೇಟ್ ಮಾಡಬೇಕು ಅಂತಂದರೆ ಈ ಕಾರ್ನ ಇಷ್ಟು ಚೆನ್ನಾಗಿ ಟ್ಯೂನಿಂಗ್ ಮಾಡಿರಬೇಕು. ಲೆಕ್ಕ ಹಾಕೊಳ್ಳಿ ನೀವು. ಡ್ಯುಯಲ್ ಮೋಟರ್ ಸೆಟಪ್ ಅದಕ್ಕೆ ಕೊಟ್ಟಿರೋವಂಥದ್ದು. ಬೇಸಿಕ್ಲಿ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಇರೋವಂಥದ್ದು. ಸೊ ಹಿಂದ್ಗಡೆ ಮೋಟ್ರ್ ಏನಿದೆ ಅದನ್ನು 2 ವೀಲ್ಗೂ ಪವರ್ ಕೊಡುತ್ತೆ. ಆ್ಯಂಡ್ ಮುಂದ್ಗಡೆ ಮೋಟ್ರ್ ಏನಿದೆ ಅದು 2 ವೀಲಿಗೆ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದಿಷ್ಟು ಸೇರಿ ಇಟ್ಸ್ ಆಲ್ ವೀಲ್ ಡ್ರೈವ್ ಸೆಟಪ್ ಆ್ಯಕ್ಚುಲಿ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತೆಲ್ಲ ತೊಗೊಂಡ್ರೆ ನೆಕ್ಸ್ಟ್
ಲೆವೆಲ್ ಸೇಫ್ಟಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಬಿಕಾಸ್ ದಿಸ್ ಈಸ್ ಅ CBU ಮಾಡಲ್. CBU ಮಾಡಲ್ ಆಗಿರೋದ್ರಿಂದ ಅಬ್ರಾಡಲ್ಲೆಲ್ಲ ಸೇಫ್ಟಿ ಫೀಚರ್ಸ್ಗೆ ಏನು ಕಮ್ಮಿ ಮಾಡಿರಲ್ಲ, ನೆಕ್ಸ್ಟ್ ಲೆವೆಲ್ ಕೊಟ್ಟಿರ್ತಾರೆ. 10 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಆಳು ಮೂಳು ಎಲ್ಲ ಕೊಟ್ಟಿರೋ ಗುರು. ಅದರಲ್ಲಿ 27 ಸೇಫ್ಟಿ ಫೀಚರ್ಸು ಎಡಾಸ್ಗೆ ಬರುತ್ತೆ ಆ್ಯಕ್ಚುಲಿ. ಸೊ ಈಗ ಎಡಾಸ್ ಕೂಡ ಒನ್ ಆಫ್ ದಿ ಸೇಫ್ಟಿ ಫೀಚರ್ಸು. ಸೊ ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿರೋ ಆಲ್ರೆಡಿ ನೋಡಿದ್ದೀರಾ ನೀವು. ಕಾರ್ದು ಚಾರ್ಜಿಂಗ್ ಬಗ್ಗೆ ಮಾತಾಡಿಲ್ಲ ನಾನು. ಈ ಕಾರು 800 ವೋಲ್ಟ್ ಆರ್ಕಿಟೆಕ್ಚರ್ ಮೇಲೆ ಕಾರ್ ಕೂತಿರುವಂಥದ್ದು. ಹಾಗಾಗಿನೇ 350 kW DC ಫಾಸ್ಟ್ ಚಾರ್ಜಿಂಗ್ವರೆಗೂ ಸಪೋರ್ಟ್ ಮಾಡುತ್ತೆ. 10 to 80% 24 ನಿಮಿಷದಲ್ಲಿ ಆಗುತ್ತೆ. ಬಟ್ ಇದೇ ಅದ್ವೈತ್ ಕಿಯಾ ಶೋರೂಮಲ್ಲಿ ಅಲ್ಲಿ ಒಂದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ. ಅದು ಬಂದು 180 to 200 kW DC ಫಾಸ್ಟ್ ಚಾರ್ಜಿಂಗ್ ಮಾಡುತ್ತೆ. ಆಲ್ಮೋಸ್ಟ್ ಇಲ್ಲಿಗೆ ತೊಗೊಂಬಂದು ಈ ಕಾರ್ನ ಚಾರ್ಜ್ ಮಾಡಿದ್ರೆ 1 ಅವರಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಬಟ್ ಮನೇಲಿ ಏನಾದರೂ ಹಾಕೋತೀರಾ ಅಂತಂದರೆ 11 kW AC ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ವಾಲ್ ಮೌಂಟು. ಅದು ಆಲ್ಮೋಸ್ಟು 8 ಅವರ್ 45 ನಿಮಿಷ ತೊಗೊಳುತ್ತೆ. ಅದು 10 to 80% ಚಾರ್ಜ್ ಆಗೋಕ್ಕೆ. ಫುಲ್ ಚಾರ್ಜ್ ಅಂತಂದರೆ ಒಂದು 10 ಅವರ್ ಇಟ್ಕೊಂಬಿಡಿ ನೀವು. ಸೊ ಓವರ್ ನೈಟ್ ಚಾರ್ಜ್ಗೆ ಹಾಕಿದ್ರೆ ಈಸಿಯಾಗಿ ಆಗುತ್ತೆ. ಈ ಗಾಡಿ ಪ್ರೈಸಿಂಗ್ ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಗಾಡಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1,29,00,000 ಆಗಿರು. ಇಲ್ಲಿ ಆಲ್ಮೋಸ್ಟ್ 200% ಟ್ಯಾಕ್ಸ್ ಬಿದ್ದಿರುವಂಥದ್ದು. ಬಿಕಾಸ್ ಇಂಪೋರ್ಟ್ ಆಗಿರೋದ್ರಿಂದ ಟ್ಯಾಕ್ಸ್ ಡ್ಯೂಟೀಸ್ ಎಲ್ಲ 200% ನಮ್ಮ ದೇಶದಲ್ಲಿರುವಂಥದ್ದು. ಎಕ್ಸ್-ಶೋರೂಮ್ ಪ್ರೈಸ್ ಅಂತ ತೊಗೊಂಡ್ರೆ ಅಬ್ರಾಡಲ್ಲಿ ನಿಮಗೆ 65 lakhsಗೆಲ್ಲ ಈ ಕಾರ್ ಎಕ್ಸ್-ಶೋರೂಮ್ ಸಿಕ್ಬಿಡುತ್ತೆ. ನಮ್ಮ ದೇಶದಲ್ಲಿ 1.29 CR ಆಗುತ್ತೆ. ಟ್ಯಾಕ್ಸು, ಆಳು ಮೂಳು, ರೋಡ್ ಟ್ಯಾಕ್ಸು, ಇನ್ಶೂರೆನ್ಸ್ ಎಲ್ಲ ಸೇರಿ 1.25 ಕೋಟಿ ಇನ್ಕೊಳ್ಳಿ ಗಾಡಿ ಇದು. ಸೊ ನಿಮ್ಮ ಮುಂದೆ ನಿಂತಿರೋಂಥದ್ದು 1.25 ಕೋಟಿ ಗಾಡಿ. ನನ್ನ ಪ್ರಕಾರ 1.25 ಕೋಟಿ ವರ್ತಾಲಾಗಿರು. ಇದು CBU ಯೂನಿಟ್ ಆಗಿರೋದ್ರಿಂದ ಇಷ್ಟೊಂದು ಕಾಸ್ಟ್ಲಿ ಇದೆ. ಬಟ್ ಇಲ್ಲೇ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 65 ಎಕ್ಸ್-ಶೋರೂಮ್ ಆಗುತ್ತೆ. ಆಲ್ಮೋಸ್ಟ್ ಒಂದು 80 lakhsಗೆಲ್ಲ ಆನ್ ರೋಡ್ ಸಿಕ್ಬಿಡುತ್ತೆ. 80 lakhsಗೆ ಇಟ್ಸ್ ಟೋಟಲಿ ವರ್ತ್ ಗೈಸ್. ನನ್ನ ಪ್ರಕಾರ ನೀವು ಇವಾಗ ಯಾರನ್ನು ಬ್ಲೇಮ್ ಮಾಡ್ತೀರಾ ಅಂತ ಗೊತ್ತು, ಇಂಡಿಯನ್ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತೀರಾ ಗೈಸ್. ನಾನು ನಿಮ್ಮನ್ನು ಕೇಳೋದು ಒಂದೇ ಮಾತು, ಬ್ರ್ಯಾಂಡ್ನವ್ರಿಗೆ ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತು CBU ರೂಟಿನ ತೊಗೊಂಬಂದರೆ ಕಾರ್ನ ಇಂಪೋರ್ಟ್ ಮಾಡಿದ್ರೆ 200% ಟ್ಯಾಕ್ಸ್ ಬೀಳುತ್ತೆ ಅಂತ. ಬಟ್ ಸ್ಟಿಲ್ ಏನಕ್ಕೆ ಇಂಪೋರ್ಟ್ ಮಾಡಬೇಕು? ಇಂಡಿಯಾದಲ್ಲೇ ಲೋಕಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ದು ಆ್ಯಕ್ಚುಲಿ. ಆಂಧ್ರ ಪ್ರದೇಶದಲ್ಲಿ ಕಿಯಾದ ಒನ್ ಆಫ್ ದಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪ್ಲಾಂಟ್ ಇದೆ. ಬಟ್ ಸ್ಟಿಲ್ ದೇ ಡಿಸೈಡ್ ಟು ಬ್ರಿಂಗ್ ದ ಕಾರ್ ಥ್ರೂ CBU ಅಂತಂದರೆ ನಾವು ಗೌರ್ಮೆಂಟ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ನವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇಲ್ಲೇ ತೊಗೊಂಬಂದು ಅಸೆಂಬಲ್ ಮಾಡಿ ಅಂತ. ಇಲ್ಲೇ ತೊಗೊಂಬಂದು ಅಸೆಂಬಲ್ ಮಾಡಿದಾಗ ಇಂಡಿಯಾದಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಕಾರ್ ತೊಗೊಳ್ಳೋರ್ಗೂ ಕಾರ್ ಪ್ರೈಸ್ ಕಮ್ಮಿ ಆಗುತ್ತೆ. ಇದೆಲ್ಲ ಗೊತ್ತಿದ್ದು ಬ್ರ್ಯಾಂಡ್ನವರು CBU ರೂಟ್ ತೊಗೊಂಬಂದಿದ್ದಾರೆ ಅಂತಂದರೆ ಯೋಚನೆ ಮಾಡಿ ನೀವೇ. ವೀಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೊಸಬ್ರಾಗಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನ ಬಂತು. ಪೀಸ್.